ಇವಾಗ ಮತ್ತೊಂದು ವಿಚಾರ ಪ್ರಿಯಾಂಕ್, ನಾನು ನಿಮ್ಮನ್ನೇ ಕೇಳ್ತೀನಿ. ಇವಾಗ ಬೇರೆ ರಾಜ್ಯಗಳಿಂದ ತುಂಬಾ ಜನ ನಮ್ಮ ರಾಜ್ಯಕ್ಕೆ ವಲಸೆ ಬರ್ತಾರೆ. ಇಲ್ಲಿನ ನೀರು ಬೇಕು ಅವರಿಗೆ, ಇಲ್ಲಿನ ಭೂಮಿ ಬೇಕು, ಇಲ್ಲಿರುವಂತಹ ಊಟ ಬೇಕು, ಇಲ್ಲಿರುವಂತಹ ಅನ್ನ ಬೇಕು, ಇಲ್ಲಿರುವಂತಹ ಗಾಳಿ ಬೇಕು, ಎಲ್ಲ ಕೂಡ ಅವರಿಗೆ ಬೇಕು. ಆದ್ರೆ ಕನ್ನಡವನ್ನ ಕಲಿಯೋಕೆ ಮಾತ್ರ ಅವ್ರು ಇಷ್ಟಪಡಲ್ಲ. ಕನ್ನಡವನ್ನ ಯಾಕೆ ಕಲಿಬೇಕು? ಬೆಂಗಳೂರಲ್ಲಿ ಎಲ್ಲ ಭಾಷೆ ಮಾತಾಡ್ತಾರೆ, ಇಂಗ್ಲಿಷ್ ಮಾತಾಡ್ತಾರೆ, ತಮಿಳ್ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಜರ್ಮನಿ ಮಾತಾಡ್ತಾರೆ, ಇನ್ನು ಗೊತ್ತಿಲ್ಲದಿರೋ ಹಿಬ್ರು ಭಾಷೆ ಕೂಡ ಮಾತಾಡುವಂತಹ ಜನ ಬೆಂಗಳೂರಲ್ಲಿ ಸಿಗ್ತಾರೆ. ಆದ್ರಿಂದ ಕನ್ನಡವನ್ನ ಯಾಕೆ ಕಲಿಬೇಕು ಅನ್ನೋ ಧೋರಣೆ ಬೇರೆ ರಾಜ್ಯದಿಂದ ವಲಸೆ ಬಂದ ಜನರಿಗೆ, ಅಂಥ ಜನರಿಗೆ, ಇಲ್ಲಿ ಕೆಲಸ ಮಾಡುವಂಥ ಜನರಿಗೆ, ಇಲ್ಲಿ ನೀರನ್ನು ಆರಿಸಿ ಬರುವಂಥ ಜನರಿಗೆ ಕನ್ನಡವನ್ನು ಕಲಿಸುವಂಥ ಪ್ರಯತ್ನವನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೀರಿ? ಸುಮಾರು ತರ ಯೋಜನೆಗಳು ಮಾಡ್ಕೊಳ್ಬಹುದು. ಒಂದು, ಈಗ ನಾನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಸಂಸ್ಥೆ ಆಗಿರ್ಬೋದು, IT ಕಂಪನಿ ಆಗಿರಬಹುದು ಅಥವಾ ಒಂದು ಬ್ಯಾಂಕ್ ಆಗಿರಬಹುದು, ಅಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಿರೋರಿಗೆ ನಾನು ಕನ್ನಡ ಕಲಿಸ್ತೀನಿ ಅಂತ ಮುಂದೆ ಬಂದು ಎಲ್ರಿಗೂ ಅನುಕೂಲ ಆಗುವಂತ ಒಂದು ಸಮಯ ತಗೊಂಡು ವಾರಕ್ಕೆ 1 ಗಂಟೆ, ವಾರಕ್ಕೆ 2 ಗಂಟೆ ಸ್ವಲ್ಪ ಕನ್ನಡ ಕಲಿಸೋದು. ಹೊರಗಡೆ ಹೋದಾಗ ಯಾರ ಜೊತೆ ಕನ್ನಡ ಮಾತಾಡೋದಕ್ಕೆ ಏನ್ ಮಾಡಬಹುದು, ಹೇಗ್ ಮಾತಾಡಬೇಕು ಅನ್ನೋದು, ಆಟೋದವ್ರ ಜೊತೆ ಇರಬಹುದು ಅಥವಾ ತರಕಾರಿ ಕೊಂಡ್ಕೊಳ್ಳುವಾಗಿರಬಹುದು, ಪಕ್ಕದ ಮನೆಯವ್ರ ಜೊತೆ ಮಾತಾಡುವಾಗ ಹೇಗ್ ಮಾತಾಡಬಹುದು, ಇನ್ನೋದನ್ನೆಲ್ಲ ಕಲಿಸ್ತಾ ಬರೋದು ಒಂದು ಯೋಜನೆ ಹಾಕೊಳ್ಬಹುದು. ಅದರಿಂದ ಒಂದಷ್ಟು ಜನ ಕಲಿಯಕ್ಕೆ ಸ್ವಲ್ಪ ಮಟ್ಟಿನ ಆಸಕ್ತಿ ಇರುವಂತವರು ಕಲಿತು ಮಾತಾಡಕ್ ಶುರು ಮಾಡ್ತಾರೆ. ಕನ್ನಡ ತಾನಾಗೆ ಬೆಂಗಳೂರಲ್ಲಿ ಮತ್ತೆ ಹೆಚ್ಚಾಗಿ ಕಾಣಿಸಕ್ಕೆ, ಕೇಳ್ಸಕ್ಕೆ ಶುರು ಆಗುತ್ತೆ. ಅದು ಒಂದು. ಇನ್ನೊಂದು, ಬೆಂಗಳೂರಲ್ಲಿರೋ ಶಾಲೆಗಳಲ್ಲಿ ಪ್ರತಿಯೊಂದು ಶಾಲೆನಲ್ಲೂ ಕನ್ನಡ ಕಲಿಕೆ ಒಂದು ಭಾಷೆಯಾಗಿ ಕಡ್ಡಾಯ ಅಂತ ಮಾಡ್ಲೇಬೇಕು. ಹಾಗೆ ಮಾಡೋದ್ರಿಂದ ಒಂದು ಬದಲಾವಣೆ ಏನಾಗತ್ತೆ ಅಂದ್ರೆ, ತನ್ನ ಮಗು ಕನ್ನಡ ಕಲಿತಿದೆ, ಅದಕ್ಕೆ ಹೇಳ್ಕೊಡೋದಕ್ಕಾದ್ರೂ ಸ್ವಲ್ಪ ಮಟ್ಟಿನ ಕನ್ನಡ ಕಲಿಬೇಕು ಅಂತ ಹೇಳಿ ವಲಸೆ ಬಂದಂತಹ ತಂದೆ ತಾಯಿಗಳು ಕನ್ನಡ ಕಲಿತಾರೆ, ತಾವಾಗೆ ಕನ್ನಡ ಕಲಿತಾರೆ. ಮೂರನೇದು, ನಾವು ಪರಿಸರದಲ್ಲಿ ನಮ್ಮ ಕನ್ನಡನ ಎಲ್ಲ ಕಡೆ ಹಬ್ಬಿಸಿದ್ರೆ, ಅದು ಕಿವಿ ಮೇಲೆ ಬೀಳ್ತಾ ಇದ್ರೆ, ಒಂದು 5-6 ವರ್ಷ ಬೆಂಗಳೂರಲ್ಲಿ ಬದುಕದಂತಹ ವಲಸಿಗ ತಾನಾಗೆ ಕನ್ನಡನ ಸುಮಾರು ತಿಳ್ಕೊಂಡ್ಬಿಟ್ಟಿರ್ತಾನೆ ಗೊತ್ತಿಲ್ದೇನೆ. ಈಗ ಒಂದು ಉದಾಹರಣೆ ಕೊಡ್ಬೋದು. ಈಗ ಇವತ್ತು ಓಲೋ ಬಸ್ಸಲ್ಲಿ ತುಂಬಾ ಜನ ಓಡಾಡ್ತಾರೆ ಇವತ್ತಿನ ದಿನ. ಓಲೋ ಬಸ್ಸಲ್ಲಿ ಹಾಡುಗಳನ್ನು ಹಾಕಿರ್ತಾರೆ ಯಾವಾಗಲೂ ಓಡಾಡೋರಿಗೆ. ಅಲ್ಲಿ ನಮ್ಮ ಕನ್ನಡ ಹಾಡುಗಳನ್ನೇ ಹಾಕ್ತಿವಿ ಅನ್ನೋ ಒಂದು ಚಿಕ್ಕ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ನಾವು, ಅದು ಕನ್ನಡ ಹಾಡು ಓಲೋ ಬಸ್ಸಲ್ಲಿ ಓಡಾಡೋರು ಎಲ್ಲರ ಕಿವಿ ಮೇಲೆ ಬೀಳ್ತಾ ಇರುತ್ತೆ. ಆಮೇಲೆ ಇವರು ಮಾತಾಡ್ತಾ ಇರ್ತಾರೆ, ರೇಡಿಯೋದಲ್ಲಿ ಕೂತವ್ರು ಮಾತಾಡ್ತಾನೂ ಇರ್ತಾರೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಹೇಳ್ತಿರ್ತಾರೆ, ಬೆಂಗಳೂರಿನ ವಿಚಾರಗಳ ಬಗ್ಗೆ ಹೇಳ್ತಿರ್ತಾರೆ. ಆ ಒಂದು ಕುತೂಹಲದಿಂದ ಅವ್ರು ಕೇಳಿಸ್ಕೊಂಡು ಸ್ವಲ್ಪ ಕಲ್ತಿರ್ತಾರೆ. ಹಾಗೆ ಕನ್ನಡ ತಾನಾಗೆ ವಲಸಿಗನಿಗೆ ಹಬ್ಬ ಬಿಡುತ್ತೆ. ಓಕೆ, ಈ ರೀತಿ ಕನ್ನಡಿಗನಿಗೆ, ವಲಸಿಗನಿಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಈ ರೀತಿ ಮಾಡಬೇಕು ಅಂತ ಹೇಳಿದ್ರು. ನಿಮ್ಮ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ವೇದಿಕೆಯ ಮೂಲಕ ಈ IT ಕಂಪ್ನಿಗಳಲ್ಲಿ ಆಗಿರಬಹುದು ಅಥವಾ ಬೇರೆ ರಾಜ್ಯಗಳಿಂದ ಬಂದಂತಹ ಜನರಿಗಾಗಿರಬಹುದು ಕನ್ನಡವನ್ನು ಕಲಿಸುವಂತಹ ಪ್ರಯತ್ನ ನಡೀತಾ ಇದೆಯಾ? ಯಾವ ರೀತಿ ಮಾಡ್ತಾ ಇದ್ದೀರಿ? ಸರ್, ಸುಮಾರು ಒಂದು 25 ಕಂಪ್ನಿಗಳಲ್ಲಿ ಈ ಕಾರ್ಯಕ್ರಮನ ಜಾರಿ ತಂದಿದೆ. 25 ಕಂಪ್ನಿಗಳು. ಆದರೆ ಅವರ ಕಂಪ್ನಿಗಳಲ್ಲಿ ವರ್ಕ್ ಮಾಡೋ ಎಂಪ್ಲಾಯೀಸ್ಗೆ ಅವರ ಫ್ರೀ ಟೈಮಲ್ಲಿ ಕಂಪ್ನಿಯಲ್ಲಿ ಇರೋ ಕನ್ನಡಿಗರೇ ಅವರೇ ಇನಿಷಿಯೇಟಿವ್ ತಗೊಂಡು ಕಲಿಸೋ ಕೆಲಸ ಮಾಡ್ತಿದ್ದಾರೆ. ಇದಕ್ಕಿಂತ ಇಂಟರ್ನೆಟ್ ಅಲ್ಲಿ ಕನ್ನಡ ವರ್ಡ್ ಡೇ ಅನ್ನೋ ಒಂದು ಪೇಜ್ ಕೂಡ ಇದೆ. ಅದರಲ್ಲಿ ದಿನ ಒಂದೊಂದು ದೈನಂದಿನ ಜೀವನದಲ್ಲಿ ಬಳಸೋ ಕನ್ನಡ ಪದಗಳು, ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು, ಅದನ್ನ ಹೇಗೆ ವಲಸೆ ಬಂದವ್ರು ಬಳಸ್ಬೋದು ಅನ್ನೋ ಒಂದು ಮಾಹಿತಿ ಕೂಡ ಕೊಡ್ತಿದ್ದಾರೆ. ಜಾಸ್ತಿ ಕನ್ನಡ ಬಳಸೋ ಬೇರೆ ಜನನೂ ಇರ್ತಾರೆ. ಅದೇ ದೈನಂದಿನ ಜೀವನದಲ್ಲಿ ಅವ್ರಿಗೆ ಲಿವಿಂಗ್ ಹುಡ್ ಅಂತ ಏನ್ ಹೇಳ್ತಾರೆ, ಅಥವಾ ಏನು ಆಟೋ ಡ್ರೈವರ್ಸ್ ಆಗಿರ್ಬೋದು ಅಥವಾ ತರಕಾರಿ ಮಾರಾಟ ಆಗಿರ್ಬೋದು, ಅವ್ರಿಗೆ ಹೇಗೆ ಇಂಟ್ರಾಕ್ಟ್ ಮಾಡಕ್ಕೆ ಕನ್ನಡ ಬೇಕು, ಎಷ್ಟು ಕನ್ನಡ ಬೇಕು ಅಷ್ಟು ಕನ್ನಡ ವರ್ಡ್ ಡೇ ಕೊಡ್ತಾ ಇದೆ. ಒಂದು ಸಿಗ್ನಿಫಿಕೆಂಟ್ ಒಂದು ಪದ, ಅದರದ್ದು ಪರ್ಯಾಯ ಕನ್ನಡ ಪದ ಹೇಗೆ ಬಳಸಬೇಕು ಅನ್ನೋ ಒಂದು ಎಕ್ಸಾಂಪಲ್ ನ ಕನ್ನಡ ವರ್ಡ್ ಡೇ ಕೊಡ್ತಾ ಇದೆ. ಓಕೆ, ನೀವು ಸುಮಾರು 25 ಕಂಪ್ನಿಗಳಲ್ಲಿ ಕನ್ನಡವನ್ನ ಬೆಳೆಸುವಂತ, ಉಳಿಸುವಂತ, ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಮೂಲಕ. ಸುಮಾರು ಇದುವರೆಗೂ ಎಷ್ಟು ಜನ ಎಂಪ್ಲಾಯೀಸ್, ಎಷ್ಟು ಜನ ವಲಸಿಗರು ಕನ್ನಡವನ್ನ ಕಲ್ತಿರಬಹುದು, ಅಲ್ಪ ಮಟ್ಟಿನ ಕನ್ನಡ ಅಟ್ಲೀಸ್ಟ್ ಕಲ್ತಿರಬಹುದು? ಹಾಗೇನೆ ಈ ಒಂದು ಕೆಲಸಗಳನ್ನ ಪ್ರಮುಖವಾಗಿ ಯಾವ ಕಂಪ್ನಿಗಳಲ್ಲಿ ನೀವು ಮಾಡಿದ್ದೀರಿ ಮತ್ತೆ ಮಾಡ್ತಾ ಇದ್ದೀರಿ? ಅಮರ್, ಇದು ಇನ್ಫೋಸಿಸ್ ನಲ್ಲಿ ಕಳೆದ 5-6 ವರ್ಷಗಳಿಂದ ನಡ್ಕೊಂಡು ಬರ್ತಿದೆ ಕನ್ನಡ ಕಲಿ. ನಮಗೆ ತಿಳಿದಿರೋ ಅಪ್ರಾಕ್ಸಿಮೇಟ್ ಆಗಿರೋ ಅಂಕಿ ಅಂಶದ ಪ್ರಕಾರ ಇನ್ಫೋಸಿಸ್ ನಲ್ಲಿ ಇದುವರ ತನಕ 4,000 to 6,000 ಜನ ವಲಸಿಗರು, ಅಂದ್ರೆ ಬೇರೆ ಊರಿನಿಂದ 6,000 ಜನ ವಲಸಿಗರು ಬೇರೆ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬಂದವರು ಕನ್ನಡವನ್ನ ಕಲ್ತಿದ್ದಾರೆ. ವಿಪ್ರೋದಲ್ಲಿ ಸುಮಾರು 3,000 ಜನ ಕಲ್ತಿದ್ದಾರೆ. ಸೊ ಈ ರೀತಿ ನಮಗ್ ತಿಳಿದ ಮಟ್ಟಿಗೆ ಒಂದು 25-30 ಕಂಪನಿಗಳಿರ್ಬೋದು. ನಮಗ್ ತಿಳಿದೇ ಇರೋ ಹಂಗೆ ಚಿಕ್ಕ ಕಂಪನಿಗಳಲ್ಲಿ ಎಷ್ಟೊಂದ್ ಕಡೆ ಈ ಪ್ರಕ್ರಿಯೆ ನಡೀತಿದೆ. ಇದಿಷ್ಟೇ ಅಲ್ಲದೆ ಇನ್ನೂ ಕೆಲವು ಸಂಘ ಸಂಸ್ಥೆಗಳು ಕನ್ನಡ ಕಲಿಸೋ ಕಾರ್ಯಕ್ರಮನ
IT ಅಲ್ಲದೆ ಬೇರೆ ಕಡೆನೂ ಮಾಡೋ ತರ ವ್ಯವಸ್ಥೆ ಇದೆ. ಉದಾಹರಣೆಗೆ ಈಗ AG's ಆಫೀಸ್ ಅಂತದ್ದು ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಟ್ರಾನ್ಸ್ಫರಬಲ್ ಕೆಲಸಗಳಿರುತ್ತಲ್ಲಿ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದವ್ರಿಗೆ ಕನ್ನಡ ಕಲಿಸಿ ಅವರ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಅವರ ಆಡಳಿತದಲ್ಲಿ ಹೇಗೆ ಕನ್ನಡ ಬೇಕು ಅನ್ನೋದು ಸೊ ಬೇರೆ ಬೇರೆ ಕಡೆಯಿಂದ ನಡೀತಿದೆ. ಇದು ನಾವು ಗಾಂಚಲಿ ಬಿಡು ಮೂಲಕ ಏನ್ ಮಾಡಿದ್ವಿ ಅಂದ್ರೆ ಬೇರೆ ಬೇರೆ ಕಡೆ ಕಲ್ಸಿರೋರ್ನೆಲ್ಲ ಸಂಪರ್ಕ ಮಾಡಿ ಅದೆಲ್ಲ ಒಂದಷ್ಟು ಜನರನ್ನ ಮೊಬಿಲೈಸ್ ಮಾಡೋ ಕೆಲಸ ನಾವು ಗಾಂಚಲಿ ಬಿಡು ಮೂಲಕ ಮಾಡಿದ್ವಿ. ಓಕೆ, ಆಲ್ರೈಟ್. ಇವಾಗ ಮತ್ತೊಂದು ಪ್ರಶ್ನೆ ಪವನ್, ನಿಮಗೆ ಕೇಳ್ತೀನಿ ಈ ಪ್ರಶ್ನೆಯನ್ನ. ಏನಂತಂದ್ರೆ ನಾವು ಕನ್ನಡದ ನಾಮಫಲಕಗಳನ್ನ ನೋಡೋದೇ ಕಡಿಮೆ ಆಗ್ತಾ ಇದೆ. ಉದಾಹರಣೆಗೆ ರೈಲ್ವೆ ಸ್ಟೇಷನ್ ಆಗಿರಬಹುದು, ಅವಾಗಲೇ ATM ನ ಬಗ್ಗೆ ಮಾತನಾಡಿದ್ರಿ ನೀವು. ATMಗೆ ಹೋದ್ರೆ ಅದರಲ್ಲಿ ಕನ್ನಡ ಅನ್ನೋ ಒಂದು ಆಪ್ಷನ್ ಇರಲಿಲ್ಲ. ಕನ್ನಡ ಆಪ್ಷನ್ ಬೇಕು ಅಂತ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಅದರಿಂದ ಕನ್ನಡ ಬಂತು. ಅದರಿಂದ ಸಾಕಷ್ಟು ಕನ್ನಡ ಬರೋರಿಗೆ ಇಂಗ್ಲಿಷ್ ಬೇರೆ ಭಾಷೆ ಬರೆದವರಿಗೆ ಉಪಯೋಗ ಆಯಿತು ಅಂತ ನೀವು ಒಂದು ಮಾತನ್ನ ಹೇಳಿದ್ರಿ ಪವನ್. ಓಕೆ, ಆ ಮಾತನ್ನು ಒಪ್ಕೊಳ್ಳೋದಾದ್ರೆ ಇವಾಗ ನಾಮಫಲಕಗಳು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಇನ್ನೂ ತುಂಬಾ ಜನ ಈ ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂತ ಏನು ಹೇಳ್ತೀವಿ, ಸಾಕಷ್ಟು ಜನ ಪ್ರಯಾಣ ಮಾಡುವಂಥ ಹೋಗುವಂಥ ಜಾಗಗಳಲ್ಲಿ ಕನ್ನಡದ ನಾಮಫಲಕಗಳು ಇಲ್ವೇ ಇಲ್ಲ. 90% ಇಲ್ವೇ ಇಲ್ಲ. ಅದಕ್ಕೆ ಏನಾದರೂ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಮೂಲಕ ನೀವೇನಾದರೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಅದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಇಮೇಲ್ ಕ್ಯಾಂಪೇನ್ಸ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಈ ATM ಒಂದು ಉದಾಹರಣೆ ಕೊಟ್ವಿ. ಈ ಏರ್ಪೋರ್ಟ್ ಅಲ್ಲಿ, ಆಮೇಲೆ ರೈಲ್ವೆ ನಮ್ಮ ಮೆಟ್ರೋಲಿ ಕೂಡ ಕನ್ನಡ ಇಲ್ವೇ ಇಲ್ಲ. ನಮ್ಮ ಮೆಟ್ರೋಲಿ ಇತ್ತೀಚೆಗೆ ಶುರು ಆಗಿರುವಂತಹ ಮೆಟ್ರೋದಲ್ಲಿ ಕನ್ನಡ ಇಲ್ಲ. ಕನ್ನಡಿಗರಿಗೇನೆ ಮಾಡಿರೋ ನಮ್ಮ ಮೆಟ್ರೋಲಿ ಕನ್ನಡ ಇಲ್ಲ. ಬೇರೆಯವ್ರ ಮೆಟ್ರೋ ಆಯ್ತಾ ಅದು? ನಮ್ಮಲ್ಲದ ಮೆಟ್ರೋ ಆಯ್ತು. ಈಗ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಅಲ್ಲಿ ಬರೀ ಹಿಂದಿ ಬರುತ್ತೆ. ನಾವು ಅಲ್ಲಿ ಹೋದಿ ಆಗಿರೋ ಎಕ್ಸ್ಪೀರಿಯನ್ಸ್, ನಾವು ನಮ್ಮೂರು ಜನ ನಮ್ಮ ಮೆಟ್ರೋಲ್ ಹೋದಾಗ ಅಲ್ಲಿ ಹಿಂದಿ ಬರೋ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಏನೋ ಒಂದು ಅವಘಡ ಸಂಭವಿಸ್ತು, ಆ ಟೈಮಲ್ಲಿ ಅವರಿಗೆ ಕನ್ನಡನೇ ಬರಲಿ, ನಾವು ಡೈರೆಕ್ಷನ್ಸ್ ಹೇಗೆ ಕೊಡ್ತಾರೆ ಬೇರೆಯವ್ರಿಗೆ ಡೈರೆಕ್ಷನ್ಸ್ ಹೇಗೆ. ಇಮೇಲ್ ಕ್ಯಾಂಪೇನ್ಸ್ ಮಾಡಿದ್ವಿ. ಇಮೇಲ್ ಕ್ಯಾಂಪೇನ್ಸ್ ಮಾಡಿ ಬ್ರಿಟಿಷ್ ಏರ್ವೇಸ್ ಅಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಅವರ ಇನ್ ಫ್ಲೈಟ್ಸ್ ಬೆಂಗಳೂರಿಂದ ಹೊರಡೋ ಫ್ಲೈಟ್ಸ್ ಅಲ್ಲಿ ಕನ್ನಡ ಭಾಷೆ ಇರಲಿಲ್ಲ. ಅನೌನ್ಸ್ ಮಾಡ್ತಾರಲ್ಲ, ಗಗನಸಖಿ ಅನೌನ್ಸ್ ಮಾಡೋದ್ರೆ ಇಂಗ್ಲಿಷ್ ಮತ್ತು ಹಿಂದಿಲಿ ಮಾತ್ರ ಮಾಡ್ತಿದ್ರು. ಈಗ ಬರೀ ಕನ್ನಡ ಬರೋರು, ಇಂಗ್ಲಿಷ್ ಬರದೇ ಇರೋರು ಸುಮಾರು ಜನ ಫ್ಲೈಟ್ಸ್ ಅಲ್ಲಿ ಟ್ರಾವೆಲ್ ಮಾಡೋರು. ಅಂಥವ್ರಿಗೆ ಏನೇ ಒಂದು ಇನ್ಫಾರ್ಮೇಶನ್ ಬೇಕಾದ್ರೂ ಇಂಗ್ಲಿಷ್ ಅಥವಾ ಹಿಂದಿಲಿ ಸಿಗ್ತಿತ್ತು. ನಾವು ಇಮೇಲ್ ಕ್ಯಾಂಪೇನ್ಸ್ ಮಾಡಿ ಈ ಥರ ಒಂದು ಸಿನಾರಿಯೋ ಇದೆ, ಕನ್ನಡ ನಾಡಿನಿಂದ ಹೊರಡೋ ಫ್ಲೈಟ್ಸಲ್ಲಿ ಕನ್ನಡ ಇಲ್ಲ, ಸುಮಾರು ಜನಕ್ಕೆ ಇಂಗ್ಲಿಷ್ ಗೊತ್ತಿಲ್ಲದೆ ಇರ್ಬೋದು, ಇಂಥ ಒಂದು ಸಿನಾರಿಯೋ ಇದೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಪತ್ರ ಬರೆದಾಗ ಅವರು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಈಗ ಹೊರಡೋ ಫ್ಲೈಟ್ಸ್ ಇಲ್ಲಿ ಬೆಂಗಳೂರಿಂದ ಹೊರಡೋ ಫ್ಲೈಟ್ಸಲ್ಲಿ ಕನ್ನಡದಲ್ಲಿ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಆಮೇಲೆ ಡೈರೆಕ್ಷನ್ಸ್ ಇರುತ್ತೆ, ಆಮೇಲೆ ಸೀಟ್ ಬೆಲ್ಟ್ ಅನ್ನ ಹಾಕೊಳ್ಳಿ, ಗಗನ ಸಖಿಯರು ನಿಮ್ಮ ಮುಂದೆ ಇದ್ದಾರೆ, ನಿಮಗೆ ಊಟ ಇದೆ, ಅವೆಲ್ಲವನ್ನ ಕೂಡ ಕನ್ನಡದಲ್ಲಿ ಇವಾಗ ಕೊಡುವಂತಹ ಒಂದು ಪ್ರಕ್ರಿಯೆ ಚಾಲ್ತಿಯಲ್ಲಿ ಇದೆ ನಿಮ್ಮ ಒಂದು ಪ್ರಯತ್ನದ ಮೂಲಕ ಅಂತ ಹೇಳ್ತೀರಾ. ಓಕೆ ಪವನ್, ಮತ್ತಷ್ಟು ನಿಮ್ಮ ಜೊತೆ ಮಾತಾಡ್ತಾನೆ. ನಾನು ಈಗ ಒಂದು ಚಿಕ್ಕ ಬ್ರೇಕ್ ತಗೋತೇನೆ. ಆದ್ರೆ ನಿಮಗೆ ಒಂದು ವಿಷಯ ಹೇಳಬೇಕು, ನೀವು ಕೂಡ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ನೀವು ಕೂಡ ಕರೆ ಮಾಡಬಹುದು. ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ. ಬ್ರೇಕ್ ಆದ್ಮೇಲೆ ಮತ್ತೆ ಗಾಂಚಲಿ ಬಿಡಿ ಕನ್ನಡವನ್ನೇ ಮಾತನಾಡಿ ವಿಶೇಷ ಕಾರ್ಯಕ್ರಮ ಮುಂದೆ ಬರ್ತಾ ಇದೆ. ಈಗ ಅಶ್ವಿಲ್ ಅಂತ ಶಿವಮೊಗ್ಗದಿಂದ ಫೋನ್ ಮಾಡಿದ್ದಾರೆ, ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಅಶ್ವಿಲ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಅಶ್ವಿಲ್, ನಿಮ್ಮ ಪ್ರಶ್ನೆ ಕೇಳಿ. ಸಂತೋಷ ಆಯ್ತು ಈ ತರ ಒಂದು ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಅಂತ ಒಂದು ಸಂಸ್ಥೆ ಇದೆ ಅಂತ ಕೇಳಿ. ನಾನು ಬೇಸಿಕಲಿ ಹೊಸನಗರ ಅಂತ, ಶಿವಮೊಗ್ಗದ ಹೊಸನಗರ ಅಂತ ಚಿಕ್ಕ ಒಂದು ತಾಲೂಕಿನಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ತಾಲೂಕಲ್ಲೂ ತುಂಬಾ ಜನ ಏನಂದ್ರೆ ಟೆಕ್ಕಿಗಳಿದ್ದಾರೆ, ತುಂಬಾ ಜನ ಸಾಫ್ಟ್ವೇರ್ ಇಂಜಿನಿಯರ್, ತುಂಬಾ ಜನ ದೊಡ್ಡ ದೊಡ್ಡ ಫೀಲ್ಡ್ ಅಲ್ಲಿ ಇರೋರು ಇದ್ದಾರೆ. ಇದು ತುಂಬಾ ಚಿಕ್ಕ ಊರು, ಆದ್ರೆ ತುಂಬಾ ಜನ ತುಂಬಾ ವಿದೇಶದಲ್ಲಿ ಇರುವಂತವ್ರು ಇದ್ದಾರೆ. ನಾನು ಒಬ್ಬ ಆಕ್ಟರ್, ನಮ್ಮ ಊರಿನಿಂದ ನಾನು ಒಬ್ಬ ಆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ತುಂಬಾ ಜನ, ಆದ್ರೆ ಯಾವಾಗ ಅವರು ನಮ್ಮ ಊರಿಗೆ ಬರ್ತಾರೆ, ಹೊಸನಗರ ಅಂತ ಮಾತ್ರ ಅಲ್ಲ, ಇಂಡಿಯಾಕ್ಕೆ ಅಥವಾ ನಮ್ಮ ದೇಶಕ್ಕೆ ಯಾವಾಗ ವಾಪಸ್ ಬರ್ತಾರೆ ತುಂಬಾ ಜನ, ನನಗೆ ತುಂಬಾ ಸಂತೋಷ ಅನ್ಸುತ್ತೆ. ನಾವು ಕನ್ನಡಿಗರು ನಮ್ಮತನವನ್ನ ನಾವು ಉಳಿಸ್ಕೊಂಡಿದೀವಿ ಅಂತ. ಎಷ್ಟೋ ಜನ ದೊಡ್ಡ ಪೊಸಿಷನ್ ಅಲ್ಲಿ ಇರೋರು, ದೊಡ್ಡ ಸ್ಥಿತಿಲಿ ಇರುವಂತವ್ರು ಊರಿಗೆ ಬಂದಾಗ ಅವರು ತಮ್ಮತನವನ್ನು ಉಳಿಸ್ಕೊಂಡಿದ್ದಾರೆ. ನಮ್ಮ ಹತ್ರ ನಾವು ಮಾತಾಡುವಾಗ ಆಗಿರ್ಬೋದು, ಅಥವಾ ಹಿರಿಯವ್ರ ಹತ್ರ
ನಮ್ಮ ಊರ್ನಿಗ್ ಬಂದಾಗ, ಹೊಸನಗರಕ್ಕೆ ಬಂದಾಗ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಆಗಿರ್ಬೋದು, ಅವರು ಆ ತಮ್ಮತನವನ್ನ ಇನ್ನೂ ಉಳಿಸ್ಕೊಂಡಿದ್ದಾರೆ. ನನ್ನ ಕ್ಲಾಸ್ಮೇಟ್ಗಳು ತುಂಬಾ ಜನ ಇದ್ದಾರೆ, ಇಂಗ್ಲೆಂಡ್ ಅಲ್ಲಿ ಇದ್ದಾರೆ, US ಅಲ್ಲಿ ಇದ್ದಾರೆ. ಆದ್ರೆ ನಮ್ಮ ಜೊತೆಗೆ ನಾವು ಮಾತಾಡುವಾಗ, ನಮ್ಮ ಮನೆಯಲ್ಲಿ ಮಾತಾಡುವಾಗ, ನಮ್ಮ ಊರಿನವ್ರ ಜೊತೆ ಮಾತಾಡುವಾಗ ನಾವು ಕನ್ನಡವನ್ನೇ ಬಳಸ್ತೀವಿ. ತುಂಬಾ ಸಂತೋಷ. ಬೇರೆಯವ್ರ ಜೊತೆ ಮಾತಾಡುವಾಗ ನಾವು ಬಳಸಬೇಕಾಗದೇ ಇರಬಹುದು, ಆದ್ರೆ ನಮ್ಮ ಜೊತೆ ನಾವು ಮಾತಾಡುವಾಗ, ನಮ್ಮವ್ರ ಜೊತೆ ನಾವು ಮಾತಾಡುವಾಗ ಆ ನಮ್ಮತನವನ್ನ ಬೆಳೆಸ್ಕೋಬೇಕು. ಯಾಕೆ ಅಂದ್ರೆ ನಮ್ಮತನ ನಾವು ಬೆಳೆಸ್ಕೊಂಡಿಲ್ಲ ಅಂದ್ರೆ ನಾವು ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ತುಂಬಾ, ನಮ್ಮನ್ನ ನಾವು ಬೇರೆ ತುಂಬಾ ರಾಂಗ್ ಆಗಿ ಇಂಟರ್ಪ್ರೇಟ್ ಮಾಡಿದಾಗ ಆಗುತ್ತೆ. ತುಂಬಾ ರಾಂಗ್ ಆಗಿ ನಮ್ಮ ಮನೆಯನ್ನ ನಾವು, ನಮ್ಮ ಕರ್ನಾಟಕ, ನಮ್ಮ ಮನೆ, ನಮ್ಮ ಊರು ನಾವು ಬಿಟ್ಕೊಟ್ರೆ ಬೇರೆಯವರಿಗೆ ನಾವು ಅದನ್ನ ತೋರ್ಸ್ಕೊಡ್ಲಿಕ್ಕೆ ನಾವು ಕೀಳು ಅನ್ನೋದು ಅಲ್ಲಿ ಬೇರೆಯವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಈ ವಿಷಯದಲ್ಲಿ ನೀವ್ ಈಗೇನ್ ಮಾಡ್ತಾ ಇದ್ದೀರಿ, ಈ ತರ ಒಂದು ಏನು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಅಥವಾ ನೀವು ಒಂದು ಆರ್ಗನೈಸೇಷನ್ ಅಂತ ಏನ್ ಮಾಡ್ಕೊಂಡಿದ್ರಿ, ಒಂದು ಸಂಸ್ಥೆ ಅಂತ ಏನ್ ಮಾಡ್ಕೊಂಡಿದ್ರಿ, ಇದರಿಂದ ನೀವು ಇನ್ನ ಒಳ್ಳೆ ರೀತಿಯಲ್ಲಿ ಮುಂದುವರಿಬಹುದು. ಹೇಗಂತ ಹೇಳಿದ್ರೆ ನಾವು ಬೇರೆ ಯಾವುದೇ ಭಾಷೆಗಳನ್ನು, ಕೆಲವು ರಾಜ್ಯಗಳಿದ್ದಾವೆ ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ, ತಮ್ಮ ಭಾಷೆಯನ್ನು ಬಿಟ್ಟು ಬೇರೆಯದನ್ನ ಯಾವುದೇ ಕಾರಣಕ್ಕೂ ಬೆಲೆ ಕೊಡೋದಿಲ್ಲ. ನಾವು ಆತರ ಆಗ್ಬಾರ್ದು. ನಮ್ಮ ಭಾಷೆಗೆ ಮೊದಲನೇ ಪ್ರಯಾರಿಟಿ ಕೊಡ್ಬೇಕು. ಅಶ್ವಿಲ್, ನಿಮಗೊಂದು ಪ್ರಶ್ನೆ ನಂದು. ಹೇಳಿ. ಫೇಸ್ಬುಕ್ ಅಲ್ಲಿ ಇದ್ದೀರಾ ನೀವು? ನಾನು ಫೇಸ್ಬುಕ್ ಅಲ್ಲಿ ಇದ್ದೀನಿ. ಫೇಸ್ಬುಕ್ ಅಲ್ಲಿ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಈ ಒಂದು ಫೋರಂಗೆ ಸೇರ್ಕೊಂಡಿದ್ದೀರಾ? ಖಂಡಿತ ಸೇರ್ಕೊಂಡಿಲ್ಲ. ಅಲ್ಲ, ಖಂಡಿತ ಸೇರ್ಕೊಳ್ತೀನಿ. ಯಾಕಂದ್ರೆ ಇದು ನನಗೆ ಈಗ ಗೊತ್ತಾಗಿತ್ತು, ಟಿವಿ ಟ್ಯೂನ್ ಮಾಡುವಾಗ ಈಗ ಗೊತ್ತಾಗಿತ್ತು. ಖಂಡಿತ ಸೇರ್ಕೊಳ್ತೀನಿ. ತುಂಬಾ ಸಂತೋಷ ಅಶ್ವಿನ್, ತುಂಬಾ ಸಂತೋಷ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರೋ ಒಬ್ಬ ನಟನಾಗಿ ಪ್ಲಸ್ ಕನ್ನಡಿಗನಾಗಿ ನಾನು ಫಸ್ಟ್ ಪ್ರಯಾರಿಟಿ ಕೊಡೋದು ನನ್ನ ಭಾಷೆಗೆ. ತುಂಬಾ ಸಂತೋಷ, ತುಂಬಾ ಸಂತೋಷ ಅಶ್ವಿಲ್. ಅಟ್ ದ ಸೇಮ್ ಟೈಮ್ ನಾವ್ ಏನ್ ಕಲಿಬೇಕು ಅಂದ್ರೆ ನಾವು ಬೇರೆಯವ್ರನ್ನ ರೆಸ್ಪೆಕ್ಟ್ ಕೊಡ್ಬೇಕು. ಅದು ನನ್ ತುಂಬಾ ಸಂತೋಷ. ನಿಮ್ಮ ಈ ನಮ್ಮ ಇವ್ರು ಮಾಡ್ತಾ ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಹಾಗೂ ಡಿಫ್ರೆಂಟ್ ಹೊಸ ಹೊಸ ಬೇರೆ ಬೇರೆ ಕಂಪನಿಗಳಲ್ಲಿ, ಇನ್ಫೋಸಿಸ್ ಆಗಿರ್ಬೋದು, ನಮ್ಮ ಕನ್ನಡದ ಇನ್ಫೋಸಿಸ್ ಮತ್ತೆ ವಿಪ್ರೋ, ಈ ತರ ಕಂಪನಿಗಳಲ್ಲಿ ಈ ತರ ಪ್ರೋಗ್ರಾಮ್ ಮಾಡ್ತಿರೋದ್ರಿಂದ ನಾವು ನಮ್ಮ ತನವನ್ನು ಖಂಡಿತ ಉಳಿಸ್ಕೊಂತೀವಿ. ನಾವು ಇದನ್ನು ಯಾವತ್ತೂ. ಥ್ಯಾಂಕ್ ಯು ಅಶ್ವಿಲ್, ಥ್ಯಾಂಕ್ ಯು ಅಶ್ವಿಲ್. ಇದು ಅಶ್ವಿಲ್ ಅವರ ಹೊಸ ಮಾತುಗಳು. ಹೊಸನಗರದಿಂದ ಕಾಲ್ ಮಾಡಿ ಹೊಸ ಮಾತುಗಳನ್ನ ಆಡಿ ಅವರು ಹೇಳ್ತಾರೆ, ನಮ್ಮ ಯುವಕರು ಹೊಸ ದೇಶಗಳಿಗೆ ಹೋಗಿ ಹೊಸತನ್ನ ಕಲ್ತ್ಕೊಂಡು ಬಂದು ಹಳೆತನ್ನ ಮರೆತಿಲ್ಲ. ನಮ್ಗೆ ಇದು ತುಂಬಾ ಖುಷಿ ಕೊಡುವಂತ ವಿಚಾರ ಅಂತ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಶೋಚನೀಯವಾದಂತ ಪರಿಸ್ಥಿತಿ, ಒಂದು ಶೋಚನೀಯವಾದಂತ ವಿಷಯ ಅಂತಂದ್ರೆ ಬೆಂಗಳೂರಿಗರು ಯಾಕೋ ಅದನ್ನ ಮರಿತಾ ಇದ್ದಾರೆ. ಬೇರೆ ದೇಶಕ್ಕೆ, ಹೊಸ ದೇಶಕ್ಕೆ ಹೋದ ತಕ್ಷಣ, ಇಲ್ಲಿಗೆ ಬಂದ ತಕ್ಷಣ ಕನ್ನಡವೇ ಬರಲ್ವೇನೋ ಅನ್ನೋ ಒಂದು ಹಂತಕ್ಕೆ ಅವರು ಮಾತನಾಡಕ್ಕೆ ಶುರು ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡೋಷ್ಟು ಚರ್ಚೆ ಇದೆ. ಈಗ ನಳಿನಿ ಫೋನ್ ಮಾಡಿದರೆ ಬೆಂಗಳೂರಿನಿಂದ. ನಳಿನಿ, ನಮಸ್ಕಾರ. ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ. ನಾನು ನಳಿನಿ ಅಂತ ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಇಂದ. ಹೇಳಿ. ನಾನು IBM ದಕ್ಷಲ್ ಕೆಲಸ ಮಾಡ್ತಿದ್ದೀನಿ ಸರ್. ಈಗ ಕನ್ನಡ ಬರದೇವ್ರಿಗೆ ಕನ್ನಡದ ಬಗ್ಗೆ ತಿಳಿವನ್ನ ಮೂಡಿಸಿ ಅಂತ ಹೇಳಿದಿರಾ, ಅದೊಂದು ಒಳ್ಳೆ ವಿಷಯ. ಮತ್ತೆ ಅದಲ್ದೇನೆ ಈಗ ನಾನು IT ಕಂಪನಿ ಮತ್ತೆ BPO ಕಂಪನಿಗಳಲ್ಲಿ ಕನ್ನಡದ ಬಗ್ಗೆ ಒಂದು ಕ್ವಿಜ್ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಕನ್ನಡದ ಬಗ್ಗೆ ಅರಿವನ್ನ ಇನ್ನೂ ಹೆಚ್ಚಾಗಿ ಮೂಡಿಸಬಹುದು ಅಂತ ನನ್ನ ಭಾವನೆ. ಎರಡನೇದಾದಂತ ನಮ್ಮ ಪವನ್ ಅವರು IBM ನಲ್ಲಿ ಕೆಲಸ ಮಾಡ್ತಿದ್ದಾರೆ. IBM ದಕ್ಷಕ್ಕೆ ಬಂದು ಅವ್ರ ಫ್ರೆಂಡ್ಸ್ ಜೊತೆ, ಗೆಳೆಯರ ಜೊತೆ ಬಂದ್ಬಿಟ್ಟು ಕಾರ್ಯಕ್ರಮಗಳನ್ನ ಮಾಡಿದ್ರೆ ಇದ್ರ ಬಗ್ಗೆ, ಕನ್ನಡದ ಬಗ್ಗೆ ಗೊತ್ತು ಅನ್ನೋದು ಅವ್ರಿಗೂ ಅರಿವಾಗತ್ತೆ. ಲೈವ್ ಅಲ್ಲಿ ಗೊತ್ತಾಗತ್ತೆ. ನಿಜ. ಇಂಟರ್ನೆಟ್ ಮೂಲಕ ಮಾಡೋಕ್ಕಿಂತ ಲೈವ್ ಅಲ್ಲಿ ಗೊತ್ತಾಗುತ್ತೆ ಅನ್ನೋದು ನಿಜ.